ಮಳೆಗಾಲದಲ್ಲಿ ಗರಿಗರಿಯಾದ ಎಗ್ ಪಕೋಡ ಹೇಗೆ ಮಾಡುವುದು ಅಂತ ನೋಡೋಣ. 2 ಮೊಟ್ಟೆಯನ್ನು ಚೆನ್ನಾಗಿ ಹೆಚ್ಚಿಕೊಳ್ಬೇಕು, ಸಣ್ಣಾಗಿ ಕಟ್ ಮಾಡ್ಕೊಳ್ಬೇಕು. ಬೇಯಿಸಿದ 2 ಮೊಟ್ಟೆಯನ್ನು ಚೆನ್ನಾಗಿ ಹೆಚ್ಚಿಕೊಳ್ಬೇಕು. ಹೆಚ್ಕೊಂಡ ನಂತರ 3 ಬ್ರೆಡ್ಡನ್ನು ನೀರಲ್ಲಿ ನೆನೆಸಿ ಈ ಥರ ಇಡಬೇಕು. ನಾನಿಲ್ಲಿ 3 ಬ್ರೆಡ್ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಕಿವುಚ್ಕೊಳ್ಬೇಕು ಅಥವಾ ಮಿಕ್ಸ್ ಆಗೋ ಥರ ನೋಡ್ಕೊಳ್ಬೇಕು. ಅದು ನೀರಲ್ಲಿ ಅದ ನಂತರ ಅದು ಮೆದುವಾಗ್ತದೆ, ಹಿಟ್ಟಿನ ಥರ ಆಗುತ್ತೆ. 2 ಸ್ಪೂನ್ ಕಾರ್ನ್ಫ್ಲವರ್ ಹಾಕಿದ್ದೇನೆ, ಅದು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಉಪ್ಪು, 1 ಈರುಳ್ಳಿ, 3 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಆವಾಗಲೇ ಹೆಚ್ಚಿಟ್ಟಿರುವ ಎಗ್ಗನ್ನು ತಗೊಂಡಿದ್ದೇನೆ ಅಥವಾ ಮೊಟ್ಟೆಯನ್ನು ತಗೊಂಡಿದ್ದೇನೆ ನೋಡಿ, ಸಣ್ಣಾಗಿ ಹೆಚ್ಚಿಕೊಂಡಿರೋದು. ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೇನೆ ನೋಡಿ, ಅದು ಇದರೊಳಗೆ ಇದೆ, ಹಿಟ್ಟಿನೊಳಗೆ ಇದೇ ಮಿಕ್ಸ್ ಮಾಡ್ಕೊಂಡಿದ್ದೆ, ಅದರೊಳಗೆ ಹಾಕಿ ಕಲಿಸ್ಕೊಳ್ಬೇಕು. ರೌಂಡ್ ಆಕಾರ ಬರೋ ಥರ ಈ ಥರ ಕೈಯಲ್ಲಿ ಮಾಡ್ಕೊಳ್ಬೇಕು. ಟೋಸ್ಟ್ ಪೌಡರ್ ಒಳಗೆ ಇದನ್ನು ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು. ಟೋಸ್ಟ್ ಪೌಡ್ರ್ ತಗೊಂಡಿದ್ದೆ ನೋಡಿ, ರಸ್ಕ್ ಪೌಡ್ರ್. ಸವಿಯಲು ರೆಡಿ. ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ. ಒಂದೇ ಥರ ಎಗ್ ತಿನ್ನೋದ್ರಿಂದ ಹೊಸ ಬೇಸರ ಬಂದಿರುತ್ತೆ. ಹೊಸ ರೆಸಿಪಿ ಮಾಡ್ಕೊಂಡು ತಿನ್ನಬೇಕು ನೋಡಿ. ಈ ಥರ ಕೆಂಪಿಗೆ ಬಣ್ಣ ಬಂದ ನಂತರ ಅದನ್ನು ತೆಕ್ಕೊಳ್ಬೇಕು ನೋಡಿ. ಗರಂ ಎಗ್ ಪಕೋಡ ರೆಡಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಎಗ್ ಪಕೋಡ. ಸಬ್ಸ್ಕ್ರೈಬರ್ ಆಗುವುದನ್ನು ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.